ವಿದ್ಯಾರ್ಥಿ ನಾಯಕನಾಗಿದ್ದಂಥ ಸಂದರ್ಭದಲ್ಲಿ ಬಂದಂಥ ಬೆಂಗಳೂರಿಗೆ ಬಂದಾಗ ನಾನು ಡಾಕ್ಟರ್ ನಟರಾಜ್ರವರು ಮತ್ತು ಇನ್ನಿತರ ಸಂಘಟನೆಯಿದ್ದಂಥ ಜನರ ಸಮಯದಲ್ಲಿ ಬೆಂಗಳೂರಿನಲ್ಲಿ ನಾವು ಕಂಡಿದ್ದ ಸಂಘಟನೆ ಅಂತ ಹೇಳಿದ್ರೆ ಕಾರ್ಮಿಕ ಸಂಘಗಳಿಂದ ಆಗ್ತಾ ಇದ್ದಂಥ ಕನಕ ಜಯಂತಿಯ ಪ್ರೇರಣೆ. ಅದು ಮೊದಲನೇ ಕಾರ್ಯಕ್ರಮಗಳು. ಏನು ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ BL, ITI ಆ ರೀತಿ ಇರ್ತಕ್ಕಂಥ ಸಮೂಹಗಳ ಸಂಸ್ಥೆಗಳ ಒಕ್ಕೂಟ ಇದು ಅಂತಕ್ಕಂಥದ್ದು ಬಸವರಾಜರ ಪ್ರಯತ್ನ. ರಾಜ್ಯ ನೌಕರರ ಮತ್ತು ಕಾರ್ಮಿಕರ ಕನಕ ಕೇಂದ್ರ ಸಮಿತಿ ವತಿಯಿಂದ ಇವತ್ತು ಗೌರವಾಧ್ಯಕ್ಷರಾದ ಸನ್ಮಾನ್ಯ HM ರೇವಣ್ಣವರ ಅಧ್ಯಕ್ಷತೆಯಲ್ಲಿ ಪದಾಧಿಕಾರಿಗಳ ನೇಮಕ ಮಾಡಿದ್ದಾರೆ. ನನ್ನನ್ನು ಈ ಒಂದು ಸಂಘಕ್ಕೆ ಕಾರ್ಯಾಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ನನ್ನ ಜೊತೆಗೆ ಪ್ರಧಾನ ಕಾರ್ಯದರ್ಶಿ, ಖಜಾಂಚಿಗಳು, ಹಿರಿಯ ಉಪಾಧ್ಯಕ್ಷರು, ಸಂಘಟನಾ ಕಾರ್ಯದರ್ಶಿ ಹಾಗೂ ಅನೇಕ ಪದಾಧಿಕಾರಿಗಳು ನಮ್ಮ ಜೊತೆಗೆ ಇವತ್ತು ಆಯ್ಕೆ ಮಾಡಿದ್ದಾರೆ. ನಾವೆಲ್ಲ ಸಂಘದ ಪದಾಧಿಕಾರಿಗಳು ಒಟ್ಟಿಗೆ ಕೂಡಿ ಈ ಒಂದು ಸಂಘದ ಅಭಿವೃದ್ಧಿಗೆ, ನಮ್ಮ ಸಂಘದ ಪದಾಧಿಕಾರಿಗಳ ಎಲ್ಲ ಒಟ್ಟಿಗೆ, ಸಂಘ ಸದಸ್ಯರಿಗೆ, ನಮ್ಮ ಸಮಾಜದ ಬಂಧುಗಳಿಗೆ ನಾವು ಒಂದು ಉತ್ತಮವಾದ ಕೆಲಸವನ್ನು ಮಾಡಿ ತೋರಿಸ್ತೀವಿ ಅನ್ನೋ ನಂಬಿಕೆ ನನಗಿದೆ. ನನ್ನ ಜೊತೆ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀವಿ ಅನ್ನೋ ಭರವಸೆ ಕೂಡ ನನಗಿದೆ. ಹಾಗಾಗಿ ನಮ್ಮನ್ನೆಲ್ಲರೂ ಈ ಪದಾಧಿಕಾರಿ ಹುದ್ದೆಯನ್ನು ನೇಮಕ ಮಾಡಿದಂಥ HM ರೇವಣ್ಣವರಿಗೆ, ನಿಕಟಪೂರ್ವ ಅಧ್ಯಕ್ಷರಾದ TV ಬೆಳಗಾವಿಯವರಿಗೆ, ಈಗ ನಮ್ಮ ಸಂಘದ ಅಧ್ಯಕ್ಷರಾದ ನಾಗರಾಜ್ ಅವರಿಗೆ ನಾವೆಲ್ಲರೂ ಅವರಿಗೆ ಧನ್ಯವಾದಗಳು ಅರ್ಪಿಸ್ತೇವೆ. ರಾಜ್ಯ ಕಾರ್ಮಿಕರು ಮತ್ತು ಕನಕ ನೌಕರರ ಕೇಂದ್ರ ಸಂಘ ಇದು ಸುಮಾರು 1933ರಲ್ಲಿ ಇದು ಶುರುವಾಗಿದ್ದು, ಸನ್ಮಾನ್ಯ TV ಬೆಳಗಾವಿಯವರು ಮತ್ತು ಗೋಪಾಲ್ ಕೃಷ್ಣ ಅವರು ಮತ್ತು ಪೋಂಡೆಯವರು ಮತ್ತು ನಿವೃತ್ತ ಸರ್ಕಾರಿ ಅಧಿಕಾರಿ ಕೃಷ್ಣಮೂರ್ತಿಯವರು ಇದಕ್ಕೆ ಅಧ್ಯಕ್ಷರಾಗಿ ಸುಮಾರು 33 ವರ್ಷಗಳ ಇತಿಹಾಸವುಳ್ಳ ಇದಕ್ಕೆ ಸನ್ಮಾನ್ಯ HM ರೇವಣ್ಣವರು ಗ್ಯಾರಂಟಿಗಳ ಅಧ್ಯಕ್ಷರು ಮತ್ತು ಮಾಜಿ ಸಚಿವರು, ನಮ್ಮ ಸಮಾಜದ ಹಿರಿಯರು ಇದಕ್ಕೆ ಮಾರ್ಗದರ್ಶನ 33 ವರ್ಷಗಳಿಂದ ರಾಜ್ಯಾದ್ಯಂತ ಏನು ನಮ್ಮ ಕನಕ ನೌಕರರು ಇದ್ದಾರೆ ಮತ್ತು ಕಾರ್ಮಿಕ ನೌಕರರಿಗೆ ಅನೇಕ ಸಮಸ್ಯೆಗಳ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಬಂದಿದ್ದಾರೆ. ಅದರಿಂದ ಪದಾಧಿಕಾರಿಗಳನ್ನು ಏನು ಇವತ್ತಿನ ದಿನ ಸುಮಾರು 16-18-1926 ಇವತ್ತು ನಾವು ವಿಂಗಡಣೆ ಮಾಡಿ ರಾಜ್ಯಾದ್ಯಂತ ಜಿಲ್ಲೆಗಳಲ್ಲಿ ಇದನ್ನು ಸಂಘಟನೆ ಮಾಡಿ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರುಗಳು ಮತ್ತು 4 ವಿಭಾಗಗಳನ್ನು ಮಾಡಿ ಉಪಾಧ್ಯಕ್ಷರುಗಳನ್ನು ಮಾಡಿ ಕಾರ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಎಲ್ಲ ಪದಾಧಿಕಾರಿಗಳನ್ನು ಸನ್ಮಾನ್ಯ ರೇವಣ್ಣ ಸಾಹೇಬರ ಅಧ್ಯಕ್ಷತೆಯಲ್ಲಿ ವಿಸ್ತರಣೆ ಮಾಡಿದ್ದೀವಿ. ಏನು ಸರ್ಕಾರಿ ನೌಕರರಿಗೆ ಮೂಲಭೂತ ಸೌಕರ್ಯಗಳನ್ನ ಏನು ಸಿಗ್ತಿದೆ ಇದನ್ನು ಇಡೀ ರಾಜ್ಯಾದ್ಯಂತ ನಮ್ಮ ಕನಕ ನೌಕರರಿಂದ ವಿಸ್ತರಣೆ ಮಾಡಬೇಕು. ಮತ್ತು ನಾವೇನು ಮೊನ್ನೆ ಮುಖ್ಯಮಂತ್ರಿಗಳಿಂದ ನಮ್ಮ ನೌಕರರ ಸಮಸ್ಯೆಗಳನ್ನು, ಬೇಡಿಕೆಗಳನ್ನು ಆಗುವುಗಳನ್ನು ಈಡೇರಿಸಿಕೊಳ್ಳೋಕ್ಕೆ ಇದರ ಮೈದಾನದಲ್ಲಿ, ಅರಮನೆ ಮೈದಾನದಲ್ಲಿ, ಪ್ಯಾಲೇಸ್ನಲ್ಲಿ ನಾವು ಸಮ್ಮೇಳನ ಮಾಡಬೇಕು ಅಂತ ಸುಮಾರು ಲಕ್ಷಾಂತರ ಜನ ಸೇರಿಸಿ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ಮುಂಚೆ ಈ ಡಿಸೆಂಬರ್ನಲ್ಲಿ ಕನಕ ಜಯಂತಿಯನ್ನು ಸುಮಾರು ಒಂದು 25,000 ಜನ ಸರ್ಕಾರಿ ನೌಕರರು, ನಮ್ಮ ಏನು ಕನಕ ನೌಕರರನ್ನು ಸೇರಿಸಿ ಬಾಲಗಂಗಾಧರ ಸ್ವಾಮಿ ವಿಜಯನಗರ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ನಾವು ಇದನ್ನು ಇಟ್ಕೊಂಡು ಜನರಲ್ ಲೇಔಟ್ನಲ್ಲಿ ಆಫೀಸನ್ನು ಸ್ಥಾಪನೆ ಮಾಡಿದ್ದೀವಿ. ನೌಕರರಿಗೆ ಹಗಲಿರುಳು ನಾನು ರಾಜ್ಯಾಧ್ಯಕ್ಷನಾಗಿ ಏನು ಆಯ್ಕೆ ಮಾಡಿದ್ದಾರೆ, ಇದಕ್ಕೆ ಶ್ರಮಿಸಬೇಕು, ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಮೂಲಭೂತವಾಗಿ ನಾವೆಲ್ಲರೂ ಪದಾಧಿಕಾರಿಗಳನ್ನು ನಿರ್ಧಾರ ಮಾಡಿದ್ದೀವಿ. ಅದರಿಂದ ಎಲ್ರಿಗೂ ಈ ಮೂಲಕ ತಾವು ಪ್ರೆಸ್ ಮಾಧ್ಯಮ ಮತ್ತು TV ಮಾಧ್ಯಮದವರಿಗೆ ತುಂಬ ಹೃದಯದ ನಾನು ಅಭಿನಂದನೆ ಸಲ್ಲಿಸಿ ಧನ್ಯವಾದ ತಿಳಿಸ್ತೀನಿ. ಯಶಸ್ವಿ ಆಗಲಿ ಅಂತ ಹೇಳಿ ತಮ್ಮ ಮೂಲಕ ಹಾರೈಸುವ ಮಾತುಗಳನ್ನು ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.